ಬಾ ಹೆಂಗೆ ಸೌಂಡ್ ಆಗ್ತಾ ಇದೆ, ಅಲ್ಲಾಡ್ತಾ ಇದೆ ಬ್ರಿಡ್ಜ್ ಹಂಗೇನೆ. ಸೌಂಡು ಗಲಗಲ ಅಂತ ಐತೆ ಅಪ್ಪ. ಇಲ್ಲಿ ಭಯ ಆಗ್ತಾಯ್ತಲ್ವಾ ಗುರು? ಇಲ್ಲಿರೋ ಜನ ಜಾತ್ರೆ ನೋಡ್ಬಿಟ್ಟಂಗೆ ವಾಂತಿ ಬರ್ತೈತೆ ಗುರು. ಅಪ್ಪ ಇಲ್ಲಿಂದ ಸೀದಾ ವಾಪಸ್ ಹೋಗ್ಬಿಡ್ತೀವಿ ನಾವು. ಸಾಗಿಸ್ತಾ ನೋಡಿದ್ದು ಅಲ್ಲಿ ವಾಟರ್ ಫಾಲ್ಸ್ ಸೌಂಡ್ಗಿಂತ ಜನ ಕಯ ಪಿಯ ಅನ್ನೋದೇ ಜಾಸ್ತಿ ಆಗ್ಬಿಟ್ಟೈತೆ. ಬರೇ ನಿಮಗೆ ಏನೂ ಕೇಳಿಸಲ್ಲ, ಗೊಯ್ಯ ಕೊಚ್ಚ ಕೊಚ್ಚ ಗೊಯ್ಯ ಕೊಚ್ಚ ಕೊಚ್ಚ ಅಂತ ಕೇಳಿಸುತ್ತೆ ಅಷ್ಟೇ. ಸೊ ಗೈಸ್, ಸೆರಿಮನೆ ಫಾಲ್ಸ್ಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ರೋಡಲ್ಲಿ ಮರ ಅಡ್ಡ ಬಿದ್ದುಬಿಟ್ಟು ಮರ ಕಡಿತಾ ಇದ್ದಾರೆ. ಸೊ ಅದು ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಆಗ್ಬೋದು. ಅದೇ ಗ್ಯಾಪಲ್ಲಿ ಸಿರಿಮನೆ ಫಾಲ್ಸ್ಗೆ ಹೋಗೋ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದ್ವಿ. ಇಲ್ಲಿ ಏನು ಸಖತ್ತಾಗಿದೆ ಅಂದರೆ ನೇಚರು ನೋಡಿ, ಬ್ಯಾಕ್ ಡ್ರಾಪಲ್ಲಿ ಹೆಂಗಿದೆ ಅಂತ. ಹಿಂದೆ ರೋಡು ಮಾತ್ರ ಸಾಕಾತ ಮಾಡಿದ್ದಾರೆ. ಹಂಗೆ ಈ ಕಡೆ ತಿರುಗಿದ್ರೆ ಒಂದು ಶಿಥಿಲಗೊಳ್ಳಕ್ಕೆ ರೆಡಿಯಾಗಿರೋಂಥದ್ದು ಒಳ್ಳೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ನೋಡೋಣ ಅಂತ ಬಂದ್ವಿ. ಎಲ್ಲ ಫುಲ್ ರಸ್ಟ್ ಹಿಡಿದು ಬಿಟ್ಟೈತೆ ಗುರು, ಮೇಂಟೆನ್ಸ್ ಇಲ್ಲ. ಇವರೆಲ್ಲ ಪೇಂಟ್ ಹೊಡೆದು ಮೇಂಟೈನ್ ಮಾಡಬೇಕು. ಸುಮಾರು ವರ್ಷಗಳಿಂದ ಬಂದಿದ್ದೆ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಅದೇ ಒಂದು ಮೆಮೊರಿ ಥರ ಅನಿಸ್ತಾ ಇದೆ ಮತ್ತೆ ಇಲ್ಲಿ ಬಂದಿರೋದು. ಕೆಳಗಡೆ ನೋಡಿ ತುಂಗಾ ನದಿ ಹರಿತಾ ಇದೆ. ಶೃಂಗೇರಿಯಲ್ಲಿ ಹರ್ಕೊಂಡು ಹೋಗುವಂಥ ತುಂಗಾ ನದಿ. ಬಾ ಹೆಂಗೆ ಸೌಂಡ್ ಆಗ್ತಾ ಇದೆ, ಅಲ್ಲಾಡ್ತಾ ಇದೆ ಬ್ರಿಡ್ಜ್ ಹಂಗೇನೆ. ಸೌಂಡು ಗಲಗಲ ಅಂತ ಐತೆ ಅಪ್ಪ. ಇಲ್ಲಿ ಭಯ ಆಗ್ತಾಯ್ತಲ್ವಾ? ಭಯ ಆಗ್ತಾ ಇದೆ ನೋಡಿ. ಇಲ್ಲಿ ಹೆಂಗಿದೆ ನದಿ ಹರ್ಕೊಂಡು ಹೋಗ್ತಾ ಇದೆ, ತುಂಗಾ ನದಿ. ನೀರು ಫುಲ್ ಕ್ರಿಸ್ಟಲ್ ಕ್ಲಿಯರ್ ವಾಟ್ರು. ಮುಂದಕ್ಕೆ ಹೋಗೋಣ ಅಂದರೆ ಇದು ಅಲ್ಲಾಡ್ತಾ ಇದೆ, ಅದೇ ಭಯ. ಫುಲ್ಲು ಭಯ ಆಗ್ತದೆ ಗುರು ಇದ್ರ ಮೇಲೆ ನಡ್ಕೊಂಡು ಹೋಗೋಕೆ. ಇಲ್ಲಿ ಜನ ಹೆಂಗೆ ಓಡಾಡ್ತಾರೆ ಅಂತ ಗೊತ್ತಿಲ್ಲ. ಈ ಗೌರ್ಮೆಂಟವ್ರು ಇದು ಮಾಡಿ ಕೊಟ್ಬಿಡ್ತಾರೆ, ಬ್ರಿಡ್ಜ್ನ ಮೇಂಟೈನ್ನೇ ಮಾಡಲ್ಲ. ಫುಲ್ಲು ರಸ್ಟ್ ಹಿಡಿದು ಕುಯ್ಯ ಅಂತ ಸೌಂಡ್ ಹೊಡಿತೈತೆ ನೋಡಿ. ಇಲ್ಲಿ ಹಂಗೇನೆ ಇದೆಲ್ಲ ಹೆಂಗೆ ರಸ್ಟ್ ಹಿಡಿದಿದೆ ಅಂತ ಇದೆಲ್ಲ. ಎಲ್ಲಿ ಇದು ಭಯ ಆಗಿದ್ರು ಇದ್ರ ಮೇಲೆ ನಡ್ಕೊಂಡು ಹೋಗೋಕ್ಕೆ. ಬೇಡ ಸವಾಸ, ವಾಪಸ್ ಯಾವುದೋ ನಾಯಿ ಬೇರೆ ಮುಂದೆ ಫೋಟೋ ಹಿಡ್ತಕ್ಕಂತ ಏನ ಹಿಡ್ಕೋಬೇಡ, ಸುಮ್ಮನೆ ಬ್ಯಾಲೆನ್ಸ್ ಮಾಡಿ ಅಷ್ಟೇ. ಫೋಟೋ ಸೆಷನ್. ಐಫೋನ್ ಯಾವ್ದಾರು ತರಬೇಕಿತ್ತು, ಇನ್ನೂ ಸಖತ್ತ ಬರುತ್ತೆ ಫೋಟೋಸ್ ಎಲ್ಲ. ಏನು ಬೇಡ ಬಾ, ಭಯ ಆಗಿದ್ರಲ್ಲಿ ಬರೋಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಯಾವುದೋ ಒಂದು Z+ ಸೆಕ್ಯೂರಿಟಿ ನಿಂತಿದೆ, ಬಾಲಲ್ಲಿ ಆಡಿಸ್ಕೊಂಡು. 1 hour later. ಸೊ ವಿ ಆರ್ ಇನ್ ಸಿರಿಮನೆ ಫಾಲ್ಸ್ ಪಾರ್ಕಿಂಗ್. ಬರ್ತಾ ರೋಡು ಫುಲ್ಲು ಕಾಡೊಳಗಡೆ ಬರಬೇಕು. ಏನು ಯಾರು ಜನನೇ ಇಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಬಂದ್ಮೇಲೆ ನೋಡಿದ್ರೆ ಬೇಜಾನ್ ಗಾಡಿಗಳವೆ. ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಒಂದು ಟಿಕೆಟ್ ತಗೋಬೇಕು. ಒಬ್ಬರಿಗೆ ಜಸ್ಟ್ 50 ರೂಪಾಯಿ ಒಂದು ಟಿಕೆಟ್ ತೊಗೊಂಡು ಈ ಥರ ಇಳ್ಕೊಂಡು ಹೋಗ್ಬೇಕು. ಜಾಸ್ತಿ ದೂರ ಇಲ್ಲ, ಇಲ್ಲೇ ಸೌಂಡ್ ಕೇಳಿಸ್ತಾ ಇದೆ. ಮುಂಚೆ ಈ ಥರ ಮೆಟ್ಲೆಲ್ಲ ಇರಲಿಲ್ಲ ಗುರು, ಇವಾಗೆಲ್ಲ ಮಾಡೋರೆ. ಇವತ್ತು ರಜಾ ಇರೋದಕ್ಕೆ ಗುರು ಜನ ಬಂದವ್ರೆ, ಭಯಾನಕ ಜನ ಬಂದವ್ರೆ. ಹೆವಿ ಜನ. ಈ ಜನದ ಮಧ್ಯ ನೀರಿಗೆ ಇಳಿಯುತ್ತೀಯ ನೀನು? ಅಯ್ಯೋ, ಹೆವಿ ಜನ ಅವ್ರೆ ಗುರು. ಇಲ್ಲೆಲ್ಲ ಈಗ ನೀರಿಗೆ ಇಳಿಯೋ ಸೀನೇ ಇಲ್ಲ. ನಾವು ಯಾರು ಇಲ್ಲ ಅಂದರೆ ಮಾತ್ರ ನೀರು ಇಳಿಯೋದು. ಜನ ಜಾತ್ರೆ ಥರ ನೀರನ್ನ ಟಚ್ ಮಾಡೋಕ್ಕಾಗಲ್ಲ. ನಾವು ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ. ನಾನು ಹಂಗೆ ಅನ್ಕೊಂಡೆ ಕಾರಲ್ಲಿ ಬರ್ಬೇಕಾರೆ. ಭಯಂಕರ ಜನ. ಜಾತೂರೆ ನೋಡಿ. ಇಲ್ಲಿ ನೋಡಿ ಜಾತ್ರೆ ಅಲ್ಲಲ್ಲ ಇರೋದು. ವೆಲ್ಕಮ್ ಟು ಸಿರಿಮನೆ ವಾಟರ್ ಫಾಲ್. ವೀಕೆಂಡಲ್ಲಿ ಇನ್ನೊಂದು ಚಿತ್ರಾನ್ನ.
ಇಲ್ಲಿ ನೋಡಿ ಇವರು ಜನ ಹೆಂಗವ್ರೆ ಅಂದರೆ ಭಯಾನಕ ಜನ ಗುರು. ಯಪ್ಪಾ, ಎಲ್ಲ ಜನ ಅವರೇ. ಆ್ಯಕ್ಚುಲಿ ಇದು ಕ್ಯಾಮ್ರಾ ಪಿ ಓವಿನಲ್ಲಿ ವಾಟರ್ ಫಾಲ್ಸ್ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಕಡಿಮೆ ಅಂದ್ರೆ ಒಂದು 40-50 ಅಡಿ ಹೈಟಿಂದ ಬೀಳ್ತಾ ಇದೆ. 2-3 ವ್ಯೂ ಪಾಯಿಂಟ್ ಮಾಡಿದ್ದಾರೆ ಈ ಥರ ನಿಂತ್ಕೊಂಡು ನೋಡೋದಕ್ಕೆ. ನೋಡಿದ್ದೀರಿ, ಗುರು ಇಲ್ಲಿರೋ ಜನ ಜಾತ್ರೆ ನೋಡ್ಬಿಟ್ಟಂಗೆ ವಾಂತಿ ಬರ್ತೈತೆ ಗುರು. ಯಪ್ಪ, ಇಲ್ಲಿಂದ ಸೀದಾ ವಾಪಸ್ ಹೋಗ್ಬಿಡ್ತೀವಿ ನಾವು. ಸಾಗಿಸ್ತಾ ನೋಡಿದ್ದು ಗುರು, ಇಲ್ಲಿ ಜನ ಯಾವ ಲೆವೆಲಿಗೆ ಬಂದವ್ರೆ ಅಂದರೆ ಆ ಜನ ಜಾತ್ರೆ ನೋಡೋದು ನಂಗೆ ಒಂಥರ ಅನಿಸ್ಬಿಡ್ತು. ಸಿಕ್ಕಾಬಟ್ಟೆ ಫೇಮಸ್ ಪ್ಲೇಸ್ ಆಗ್ಬಿಟ್ಟೈತೆ. ಮುಂಚೆ ಇಷ್ಟು ಜನ ಬರ್ತಾ ಇರಲಿಲ್ಲ ಇಲ್ಲಿ, ಬಟ್ ಇವಾಗಂತೂ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ. ಎಲ್ಲರೂ ಬರ್ತಾರೆ. ಇವತ್ತು ವೀಕ್ ಡೇ ದಿವಸ ಇಷ್ಟು ಜನ ಬಂದಿದ್ದಾರೆ. ಅಲ್ಲಿ ವಾಟರ್ ಫಾಲ್ಸ್ ಸೌಂಡ್ಗಿಂತ ಜನ ಕಯ ಪಿಯ ಅನ್ನೋದೇ ಜಾಸ್ತಿ ಆಗ್ಬಿಟ್ಟೈತೆ. ಬರೇ ನಿಮಗೆ ಏನೂ ಕೇಳಿಸಲ್ಲ, ಗೊಯ್ಯ ಕೊಚ್ಚ ಕೊಚ್ಚ ಅಂತ ಕೇಳಿಸುತ್ತೆ ಅಷ್ಟೇ. ಏನೋ ಒಂದು ಮನಃಶಾಂತಿ ಆಗಲಿ ಅಂತ ವಾಟರ್ ಫಾಲ್ಸಿಗೆ ಬಂದು ಜನ ನೋಡಿ ಬೇಸತ್ತು ಹೋಗ್ತಾ ಇದ್ದೀನಿ. ಚೈತ್ರ ಅವರೇ, ಹೇಗಿತ್ತು ಸಿರಿಮನೆ ಫಾಲ್ಸ್? ತುಂಬ ಚೆನ್ನಾಗಿರುತ್ತೆ ಅನ್ಕೊ ಬಂದ್ರೆ ಜನ ಪಿತ ಅಂತ ಏನಿಲ್ಲ, ಅಲ್ಲಿ ಬರೇ ಗೊಯ್ಯ ಕೊಚ್ಚ ಅಂತ ಸೌಂಡ್ ಬರ್ತೈತೆ ಬಿಟ್ಟರೆ ವಾಟರ್ ಫಾಲ್ಸ್ ಸೌಂಡೇ ಕೇಳಿಸಲ್ಲ, ಅಷ್ಟು ಜನ ಜಾತ್ರೆ ಗುರು. ಸೊ ಐ ಥಿಂಕ್ ಇಲ್ಲಿಗೆ ನಮ್ಮ ಈ ಒಂದು ಪ್ರಯಾಣ ಮುಕ್ತ ಆಗುತ್ತೆ. ನಮ್ಮ ಆ್ಯನಿವರ್ಸರಿ ಟ್ರಿಪ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.